ನಾನು ನಿಮ್ಮನ್ನು ಇಲ್ಲಿ ಕರೆದಿದ್ದು ಮಲ್ಲೇಶ್ ಅಣ್ಣನ ಮನೆಯಲ್ಲಿ ಅವ್ರ ತಾಯಿ ಇದೆ ನಿಂತ್ಕೊಂಡು ಅಡುಗೆ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಊಟ ಮಾಡಿದ್ದೀವಿ. ನೀವು ಊಟ ಮಾಡಿದ್ರಿ ಅಂತ ಕಾಣಿಸ್ತದೆ. ಭಾರತ ಸರ್ಕಾರ ಇಡೀ ದೇಶದಲ್ಲಿ ಏನು ನಮ್ಮ ರೈಲ್ವೆ ಬಡ್ಜೆಟನ್ನು 2,65,000 ಕೋಟಿ ರೂಪಾಯಿಗಳು ಮಾಡಿ ಬಡ್ಜೆಟ್ ಜೊತೆಗೆ ಅದನ್ನು ಕೂಡ ಸೇರ್ಪಡೆ ಮಾಡಿದ ಮೇಲೆ ಒಂದು ಹೊಸ ಯುಗ ಪ್ರಾರಂಭವಾಯಿತು. ಒಂದು ಜಿಲ್ಲೆಗೆ 5 ಲಕ್ಷ ರೂಪಾಯಿ ದುಡ್ಡು ಬರಬೇಕಾದ್ರೆ ರೈಲ್ವೆಗೆ ಹಿಂದೆ ಸರ್ಕಾರದಲ್ಲಿ ಒದ್ದಾಟ ಆಗಿರೋದು. ಇವತ್ತು ನಾವು 2,000 ಕೋಟಿ ರೂಪಾಯಿಗಳ 62-63 ರೈಲ್ವೆ ಸ್ಟೇಷನ್ಗಳನ್ನು ಈಗಾಗಲೇ ಮುಗಿಸಿದ್ದೀವಿ. ಮತ್ತೆ ಇನ್ನೊಂದು 50-55 ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದೀವಿ. ಜಿಲ್ಲಾ ಕೇಂದ್ರಗಳನ್ನು, ತಾಲೂಕಾ ಕೇಂದ್ರಗಳನ್ನು, ಹೋಬಳಿ ಕೇಂದ್ರಗಳಲ್ಲೂ ಕೂಡ ಇವತ್ತು ರೈಲ್ವೆ ಸ್ಟೇಷನ್ ಎಲ್ಲೆಲ್ಲಿದೆ. ಎಂಥ ತೊಂದರೆ ಇದಾದರೂ ಕೂಡ ಮೂಲಭೂತ ಸೌಕರ್ಯ ಬೇಕು ಅನ್ನೋದ್ರಿಂದ ವಿಕಲಚೇತನರ ಆದಿಯಾಗಿ, ಹಿರಿಯ ನಾಗರಿಕರ ಆದಿಯಾಗಿ, ವಿಶ್ರಾಂತಿ ಕೊಠಡಿ ಆದಾಗಿ ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಭಾರತ ಸರ್ಕಾರ 2,000 ಕೋಟಿ ರೂಪಾಯಿಗಳನ್ನು ನಮಗೆ ಈಗಾಗಲೇ ಕೊಟ್ಟು ಕೆಲಸವನ್ನು ನಡೆಸ್ತಾ ಇದ್ದೀವಿ. ಕೋಲಾರದಲ್ಲಿ ಇವತ್ತು ನಾವು ಸುಮಾರು ಟೇಕಲ್ಲು, ಉರ್ಗಮ್ಮು, ಕೋರಮಂಡಲ್ ಮತ್ತು ಬಂಗಾರಪೇಟೆ ಈ 3-4 ಸ್ಟೇಷನ್ಗಳನ್ನು ನೋಡ್ಕೊಬಂದು ಕೋರಮಂಡಲ್ಲು, ಉರ್ಗಮ್ಮು ಇವೆಲ್ಲವನ್ನು ಕೂಡ ಲೋಕಾರ್ಪಣೆಯನ್ನು ಕೂಡ ಮಾಡಿ ಬಂದಿದ್ದೀವಿ. ಮತ್ತು ಇನ್ನೂ ಬಹುತೇಕ ಸ್ಟೇಷನ್ಗಳು ಇವತ್ತು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀರಿ. ನನಗೆ ಭಾರಿ ಒಂದು ರೀತಿ ಕೋಲಾರ ಜನ ಇಷ್ಟೊಂದು ಬುದ್ಧಿವಂತರು ಯಾಕೆ ಹಿಂಗೆ ಅಂತ ಅನ್ನೋದು ನನಗೆ ಅರ್ಥ ಆಗಿರಲಿಲ್ಲ. ಕೋಲಾರದಿಂದ ಡೈರೆಕ್ಟಾಗಿ ಕೋಲಾರಕ್ಕೆ ಬೆಂಗಳೂರಿಂದ ಬರ್ತಕ್ಕಂಥ ಯಾವುದೇ ಟ್ರೈನ್ಗಳಿಲ್ಲ. ಇದು ಆಗಬೇಕಾಗಿತ್ತು, ಅದೇನೋ ಗೊತ್ತಿಲ್ಲ. ಮಲ್ಲೇಶ್ ಅಣ್ಣನ ಕಾಲ್ನಡಿಗೆಯಲ್ಲಿ ಆಗಬೇಕು ಅಂತ ಏನಾದ್ರು, ಮಲ್ಲೇಶ್ ಬಾಬುರ ಕಾಲ್ನಡಿಗೆಯಲ್ಲಿ ಆಗಬೇಕು ಅಂತ ಏನಾದ್ರು ವಿಧಿ ನಿಯಮ ಆಯಿತು ಏನೋ ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ಬೈಕೆ ಇತ್ತೇನೋ. ಇವತ್ತು ಸರ್ವೆ ಆಗಿದೆ ಅನ್ನೋದನ್ನು ನಮ್ಮ ಲೋಕಸಭಾ ಮಾಜಿ ಮಂತ್ರಿಗಳಾದ ನಮ್ಮ ವರ್ತೂರು ಪ್ರಕಾಶ್ ಅವರು, ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಹಿರಿಯರಾದ ಗೋವಿಂದರಾಜಣ್ಣವರು, ನಮ್ಮ ಎಕ್ಸ್-MLAಗಳಾದ ನಮ್ಮ ಸಂಪಂಗಿಯವರು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿಯವರು, ಮತ್ತು ನಮ್ಮ ಪ್ರಕಾಶ್, ಮತ್ತು ನಮ್ಮ ಹಿರಿಯರಾದ ಮಾಜಿ ವಿಧಾನಸಭಾ ಸದಸ್ಯ ವಂತಮುನಿಯವರು, ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಚೌಡರೆಡ್ಡಿ ತುಪ್ಪಲ್ಲಿಯವರು, ನಮ್ಮ ಶ್ರೀಧರ್ ಅವರು, ಮತ್ತು ನಮ್ಮ ಮಹೇಶು, ಅನೇಕ ಇವತ್ತು ಬೆಳಗ್ಗೆಯಿಂದ ನನಗೆ ಅನ್ನಿಸ್ತು ನಾನೆಲ್ಲೋ ನನ್ನ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಇದ್ದೀನೇನೋ ಅನ್ನೋ ಭಾವನೆ ಆಯಿತು. ನನಗೆ ಭಾರಿ ಸಂತೋಷ ಆಗಿದೆ. ನನ್ನ ಮೊದಲನೇ ಆದ್ಯತೆ ಎಷ್ಟು ರೈಲ್ವೆ ಕೆಳ ಸೇತುವೆ ಮೇಲು ಸೇತುವೆಗಳಿವೆ ಈಗಾಗಲೇ ಕೆಲಸ ಮಾಡ್ತಾ ಇರೋದನ್ನು ಹೊರತುಪಡಿಸಿ ಹೊಸ ಇದು ಮರಳಹಳ್ಳಿ, ಆಮೇಲೆ ಕೋಲಾರ ಸಿಟಿ ಟೇಕಲ್ ರಸ್ತೆ ROB, ಕಾಮಸಮುದ್ರ ROB, ದೇಶಿಹಳ್ಳಿ LC ಅದು ROB ಅದು, ಮತ್ತು ಸ್ಯಾನಿಟೋರಿಯಂ ಹತ್ರ ಒಂದು LC 150 ROB. ಅದರೊಳಗೆ ಈಗಾಗಲೇ LC 150 ಅದು ಪ್ರಸ್ತಾವನೆ ನಮ್ಮಿಂದ ಹೋಗಿದೆ. ನಾನು 4-5 ದಿವಸ, ಒಂದು 15 ದಿವಸದಲ್ಲೇ ಅದನ್ನು ಕ್ಲಿಯರ್ ಮಾಡಿಸಿರ್ತೀನಿ. ಅದೇ ನಮಗೇನು ಅಂಥ ತೊಂದರೆ ಏನಿಲ್ಲ. ಇದು ಆಗೋಗ್ತದೆ. ಆಗೋದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಗಬೇಕಾಗಿರೋದ್ರ ಬಗ್ಗೆ ನಮ್ಮ ಆದ್ಯತೆ ಏನು ಅದು ನಮ್ಮ ಆದ್ಯತೆ. ಬಂಗಾರಪೇಟೆಯಲ್ಲಿ LC 166 ಕೆಲಸ ನಡೀತಾ ಇದೆ. ಅದು ಸ್ವಲ್ಪ ಅಷ್ಟೊಂದು ಸ್ಪೀಡ್ ಆಗಿಲ್ಲ. ಅದಕ್ಕೆ ಇನ್ನೊಂಚೂರು ಆದ್ಯತೆ ಕೊಡಬೇಕು. ಆ ಕೆಲಸನ ನಾವು ಮಾಡ್ತೀವಿ. ಅದನ್ನು ಮಾರ್ಚ್ 26ರಲ್ಲಿ ಮುಗಿಸ್ಬೇಕು ಅನ್ನೋದು ನಮ್ಮ ಅಧಿಕಾರಿಗಳ ಒಂದು ಚಿಂತನೆ ಇದೆ. ಅದನ್ನು ಮುಗಿಸ್ತೀವಿ. KGFನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ, ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು,
ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರ ಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಮತ್ತು ವಂದೇ ಭಾರತ್ ಟ್ರೈನು ನಮಗೆ ಬಂಗಾರಪೇಟೆಯಲ್ಲಿ ನಿಲ್ಲಿಸ್ತಾ ಇಲ್ಲ ಅಂತ ಇದ್ದರು. ಬಂಗಾರಪೇಟೆಯಲ್ಲಿ ನಿಲ್ಲಿಸೋದು ತಾಲೂಕಾ ಲೆವೆಲ್ನಲ್ಲಿ ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಆದರೆ ಆ ಜನಸಂದಣಿ ಮತ್ತು ಒತ್ತಡ ನೋಡಿದಾಗ ಅದರ ಅವಶ್ಯಕತೆಯನ್ನು ಇನ್ನೊಂದು ಸಾರಿ ನಾನು ಫೀಸಿಬಿಲಿಟಿ ಚೆಕ್ ಮಾಡಿಸಿ ಇವೆಲ್ಲವೂ ಒಂದು ಹಂತದಲ್ಲಿ ಮಾಡೋದಕ್ಕೆ ನಮಗೆ ಅವಕಾಶಗಳಿದೆ. ಅದನ್ನು ಯಾವ ರೀತಿ ಮಾಡಬೇಕು ಅವೆಲ್ಲ ಮಾಡ್ತೀವಿ. ನಾನು ನಿಮಗೆ ಯಾವ್ಯಾವುದನ್ನು ಲೋಕಾರ್ಪಣೆ ಮಾಡಿದ್ದೀವಿ, ಯಾವ್ಯಾವುದನ್ನು ತಗೊಂಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ನಾನು ರಾಷ್ಟ್ರದ ಮಂತ್ರಿ ಆಗಿದ್ರು ಕೂಡ ನನ್ನ ಸ್ವಲ್ಪ ಆದ್ಯತೆ ಕರ್ನಾಟಕದಲ್ಲೇ ಇದೆ. ದಕ್ಷಿಣ ಭಾರತದ ಪೂರ್ತಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. 4-5 PSOಗಳು ಕೂಡ ನನ್ನ ವ್ಯಾಪ್ತಿಯಲ್ಲಿ ಬರ್ತವೆ. ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಸೇರಬೇಕು ಅನ್ನೋ ನಮ್ಮದು ಒಂದು ಆಶಯ ಇದೆ. ಸುಮಾರು ಖರ್ಗೆ ಸಾಹೇಬರಿದ್ದಾಗಿಂದ ಹಿಡಿದು ಅನೇಕ ಮಂತ್ರಿಗಳಿದ್ದಾಗಿದ್ದಂತ ಆದಂಥ ಬಹುತೇಕ ಕೆಲಸ ಕಾರ್ಯಗಳು ಫೈಲೆಲ್ಲವೂ ಕೂಡ ಪುಸ್ತಕದಲ್ಲೇ ಇತ್ತು. ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಮೋದಿಯವ್ರ ಸರ್ಕಾರದಲ್ಲಿ 11 ವರ್ಷದಲ್ಲಿ ಮಾಡಿದ್ದೀವಿ. 600ಕ್ಕೂ ಮೇಲ್ಪಟ್ಟು ROBಗಳನ್ನು ಕೇವಲ 7-8 ವರ್ಷದಲ್ಲಿ ಮಾಡಿದ್ದೀವಿ. ಮತ್ತು ಮೊದಲು ರಾಜ್ಯ ಸರ್ಕಾರ ಅರ್ಧ ಕೊಡಬೇಕಾಗಿತ್ತು, ನಾವು ಅರ್ಧ ಕೊಡಬೇಕಾಗಿತ್ತು, ಒದ್ದಾಟ ಆಗ್ತಾ ಇರೋದು. ಅದಕ್ಕೆ ಏನು ಮಾಡಿದ್ರು, ನಾವೆಲ್ಲ ಹೋಗಿ ವಾಪಸಾಂಶನ ಹೇಳಿದಾಗ ರಾಷ್ಟ್ರದ ಪ್ರಧಾನಿಗಳು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಮಾತಾಡಿ ಇಡೀ ದೇಶಕ್ಕೆ ನಾವು ಭಾರತ ಸರ್ಕಾರದಿಂದನೇ ಮಾಡೋಣ, ಎಲ್ಲೆಲ್ಲಿ ROBಗೆ ಜಾಗನೂ ಬೇಕೋ ಅಕ್ವಿಜೇಷನ್ನು ಕೂಡ ನಾವೇ ಮಾಡ್ಕೊಳ್ಳೋಣ, ಅಪ್ರೋಚ್ ರೋಡನ್ನು ಮಾತ್ರ ಆಯಾ ರಾಜ್ಯ ಸರ್ಕಾರಗಳು ಮಾಡಲಿ ಅಂತ ಒಂದು ಒಳ್ಳೆ ಯೋಜನೆ ಕೊಟ್ಟಾದ ಮೇಲೆ ಭಾರತ ಸರ್ಕಾರ 50 ವರ್ಷದಲ್ಲಿ ಮಾಡಿದಂಥದ್ದು 3,500-4 ಸಾವಿರ ROBಗಳು. ಮೋದಿಜಿಯವರು 10 ವರ್ಷದಲ್ಲಿ 13,200 ROBಗಳನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ 600ಕ್ಕೂ ಮೇಲ್ಪಟ್ಟು ನಮ್ಮ ಕಾಲದಲ್ಲಿ ಆಗಿವೆ. ಇನ್ನೂ ಇವಾಗ 100 ಕಿಲೋಮೀಟರ್ ದೂರದಲ್ಲಿ ಯಾವ್ಯಾವುದಿದೆ ಅದೆಲ್ಲವನ್ನು ಮಾಹಿತಿ ತರಿಸಿದ್ದೀನಿ. ಇನ್ನೊಂದು 15-20 ದಿವಸದಲ್ಲಿ ಜಾಸ್ತಿ ತುಮಕೂರಿಗೆ ಎಲ್ಲವೂ ಆಗೋಗಿದೆ. 26-25 ಆಯಿತು, ಎಲ್ಲ ಮಾಡ್ಕೊಬಿಟ್ಟು ಕೆಲಸ ಶುರುವಾಗಿದೆ. ಮತ್ತು 2ನೇ ತುಮಕೂರು ಕೋಲಾರನು ಕೂಡ ಆಗ್ತದೆ ಅನ್ನೋದನ್ನು ತುಂಬ ಸಂತೋಷದ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಾನು ಇವತ್ತು ಬಂದಿದ್ದ ಉದ್ದೇಶ ಇಷ್ಟೇ, ನಿಮ್ಮ ಲೋಕಸಭಾ ಸದಸ್ಯರ ವಿನಯವಂತಿಕೆ, ಆತನ ನಡವಳಿಕೆ, ಆತನ ಸಂಸ್ಕಾರ ಪ್ರಾಯಶಃ ನನಗನ್ನಿಸ್ತದೆ ನಾನೊಬ್ಬನೇ ಇಲ್ಲ, ನನ್ನಂಥ 100 ಜನ MP ಇವತ್ತು ಅವ್ರನ್ನ ಅಲ್ಲಿ ನನಗಿಂತ ಜಾಸ್ತಿ ಶ್ಲಾಘನೆ ಮಾಡ್ತಾಯಿದ್ದಾರೆ. ಒಳ್ಳೆಯವ್ರು ಕಳಿಸ್ಕೊಟ್ಟಿದ್ದೀರಿ. NDA ಒಂದು ನಾಣ್ಯದ 2 ಮುಖಗಳಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. BJP ಜನತಾದಳ ಒಂದಾದರೆ ಏನಾಯ್ತದೆ ಅನ್ನೋದನ್ನ ಲೋಕಸಭೆಯಲ್ಲಿ ನಮಗೆ ಅಂಥ ಟೈಮ್ ಸಿಗಲಿಲ್ಲ. ಮುಂದಿನ ದಿನಗಳೆಲ್ಲ ತುಂಬ ಹೆಚ್ಚಿನ ಆದ್ಯತೆಯನ್ನು ಕೂಡ ಸಿಗ್ತದೆ ಅನ್ನೋದನ್ನು ಹೇಳಿ ಇವತ್ತು ನಾನು ನಿಮಗೆ ಇಲ್ಲಿ ಬರೋಕ್ಕೆ ಹೇಳಿದ್ದು ನಿಮ್ಮನ್ನು ನೋಡೋಕ್ಕೋಸ್ಕರ ಬಂದಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಾನು ಸತ್ಯ ಸಂಗತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆಗೆ ಬರ್ತಕ್ಕಂಥ ನ್ಯಾಷನಲ್ ಹೈವೇ ಅಥಾರಿಟಿ, ನ್ಯಾಷನಲ್ ಹೈವೇ ಮತ್ತು ರೈಲ್ವೆ ಇವೆರಡಕ್ಕೂ ಕೂಡ ನಾವು ಹೆಚ್ಚಿನ ಆದ್ಯತೆ ಕೊಡೋದ್ರಿಂದ ಇವತ್ತು ವಸಂತ ನರಸಾಪುರನೂ ನಿಮ್ದು ಯಾವುದಿದು ನರಸಾಪುರ, ನಮ್ಮದು ವಸಂತ ನರಸಾಪುರ ತುಮಕೂರಿನಲ್ಲಿ, ಅದಕ್ಕೆ ತುಂಬ ಅನುಕೂಲ ಆಗ್ತದೆ. ಆ ಅನುಕೂಲದ ಜೊತೆಯಲ್ಲಿ ಸಾಮಾನ್ಯರು ಬದುಕೋದಕ್ಕೂ ಕೂಡ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಆ ಕೆಲಸವನ್ನು ಒಟ್ಟಾರೆ ಸೇರಿ ಮಾಡೋಣ. ನಿಮಗೆಲ್ಲರಿಗೂ ಧನ್ಯವಾದ.